ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಈ ಯೂಟ್ಯೂಬ್ ಚಾನಲ್ ಲಿವ್ ಟು ಎಕ್ಸ್ಪ್ಲೋರಿಗೆ ಎಲ್ಲರಿಗೂ ಸುಸ್ವಾಗತ. ಇವತ್ತು ನಾನು ವರ್ಲ್ಡ್ ಬೈಸಿಕಲ್ ಡೇ 2026 ಇದರ ಮೇಲೆ ಒಂದು ಸಣ್ಣ ವಿಡಿಯೋ ಮಾಡಿದ್ದೇನೆ. ಅದನ್ನು ನೀವು ನೋಡಿ ಆನಂದಿಸಬಹುದು. ಇವತ್ತು ಬೆಳಗ್ಗೆ 7 ಗಂಟೆಗೆ ಈ ಕಾರ್ಯಕ್ರಮವನ್ನು ಮೈ ಭಾರತ್ ಅಂದರೆ ಗವರ್ಮೆಂಟ್ ಆಫ್ ಇಂಡಿಯಾದವರು ಆಚರಿಸಿದ್ದಾರೆ. ಇದರಲ್ಲಿ ನಾನು ಭಾಗಿಯಾಗಿದ್ದೇನೆ. ಬೆಳಗ್ಗೆ ಒಳ್ಳೆಯ ಮಳೆ ಬರ್ತಾಯಿತ್ತು. ಆದರೂ ಕೂಡ ನಮ್ಮ ಪಾರ್ಟಿಸಿಪೆಂಟ್ಸ್ಗಳ ಉತ್ಸಾಹಕ್ಕೆ ಏನು ಕಮ್ಮಿ ಇರಲಿಲ್ಲ. ಸ್ಟಾರ್ಟ್ ಆಗಿ ಒಂದು 15 ನಿಮಿಷ ಲೇಟ್ ಆದ್ರೂ ಮಳೆಯಿಂದಾಗಿ ಎಲ್ಲರೂ ಇದರಲ್ಲಿ ತುಂಬ ಉತ್ಸಾಹದಿಂದ ಸೇರಿಕೊಂಡು ಆಚರಿಸಿದ್ದೇವೆ. Shri Ullas KD, Deputy Director of Dachina Kannada Ministry of Youth Affairs and Sports, Government of India. ಶ್ರೀ ಬಿಲ್ವಿನ್ ಸುರತ್ಕಲ್ ರನ್ನರ್ಸ್ ಕ್ಲಬ್ನಿಂದ, ಹರ್ನೀಶ್ ರಾಜ್ VR ಸೈಕ್ಲಿಂಗ್ ಕ್ಲಬ್ನಿಂದ. ಮತ್ತು ಮಳೆ ಕಂಟಿನ್ಯೂ ಆಗ್ತಾಯಿತ್ತು. ಆದರೂ ಕೂಡ ಕಾರ್ಯಕ್ರಮ ಮುಂದುವರಿಸಿದ್ದಾರೆ, ಯಾವುದೇ ಅಡಚಣೆ ಇಲ್ಲದೆ. ನನಗಂತೂ ಮಳೆ ಅಂದರೆ ತುಂಬ ಇಷ್ಟ. ಮಳೆಗಾಲದಲ್ಲಿ ಸೈಕ್ಲಿಂಗ್ನ ಒಂದು ಅನುಭವ ಬೇರೆ. ಸಾಧಾರಣವಾಗಿ ಸೈಕ್ಲಿಸ್ಟ್ಗಳು, ರೆಗ್ಯುಲರ್ಲಿ ರೈಡ್ ಮಾಡುವ ಸೈಕ್ಲಿಸ್ಟ್ಗಳು ಮಳೆಗಾಲದಲ್ಲಿ ಕೂಡ ರೈಡ್ ಮಾಡಲಿಕ್ಕೆ ತುಂಬ ಇಷ್ಟಪಡ್ತಾರೆ. ನೀವು ಇಲ್ಲಿ ಒಂದು ವಿಷಯವನ್ನು ನೋಟ್ ಮಾಡ್ಬೋದು. ಏನಂತ ಹೇಳಿದರೆ, ಮಳೆ ಬರ್ತಾ ಇದ್ರೂ ಇಲ್ಲಿ ನೆರೆದ ಸೈಕ್ಲಿಸ್ಟ್ಗಳು ಎಷ್ಟು ಸಮಾಧಾನದಿಂದ, ಡಿಸಿಪ್ಲಿನ್ನಿಂದ ನಿಂತು ಬಂದ ಗಣ್ಯ ವ್ಯಕ್ತಿಗಳ ಭಾಷಣವನ್ನು ಕೇಳುತ್ತಾ ಹೀಗೆ ಕಾರ್ಯಕ್ರಮ ಮುಂದುವರಿಯಿತು. ಹೀಗೆ ಭಾಷಣ ಮುಗಿದ ನಂತರ ಇವಾಗ ಫ್ಲ್ಯಾಗ್ ಆಫಿಗೆ ತಯಾರಿ ಆಗ್ತಾಯಿದೆ. ಸೊ ಎಲ್ಲರೂ ಲೈನ್ನಲ್ಲಿ ನಿಂತು ಫ್ಲ್ಯಾಗ್ ಆಫ್ಗೆ ವೇಟ್ ಮಾಡ್ತಾಯಿದ್ದಾರೆ. ಹಾಗೆ ಫ್ಲ್ಯಾಗ್ ಆಫನ್ನು ಇವಾಗ ಕ್ಷಣಗಣನೆ ನಡೀತಾ ಇದೆ. ಎಲ್ಲರೂ ಉತ್ಸುಕದಿಂದ ಫ್ಲ್ಯಾಗ್ ಫೈನಲ್ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ಆದ ನಂತರ ಈ ಫ್ಲ್ಯಾಗ್ ಆಫ್ ಇವಾಗ ನಡೆಯಿತು. ಅದರ ನಡುವೆ ಖಾದರ್ ಅವರು ಯಾರಿಗೊಬ್ಬರಿಗೆ ಥಮ್ಸ್ ಅಪ್ ತೋರಿಸ್ತಾ ಇದ್ದಾರೆ. ಎಲ್ಲರೂ ತುಂಬ ಹುರುಪಿನಿಂದ ಫ್ಲ್ಯಾಗ್ ಆಫ್ಗೆ ವೇಟ್ ಮಾಡ್ತಾ ಇದ್ದಾರೆ. ಯಾವಾಗ ರೈಡ್ ಸ್ಟಾರ್ಟ್ ಆಗ್ತದೆ ಅಂತೇಳಿ ಹುರುಪಿನಿಂದ ಎಲ್ಲರೂ ಫ್ಲ್ಯಾಗ್ನ ಕಡೆಗೆ ನೋಡ್ತಾ
ಕೊನೆಗೆ ಫ್ಲ್ಯಾಗ್ ಆಫ್ ಆಯಿತು. ನೋಡಿ ಹೇಗೆ ಎಲ್ಲರೂ ಮುಂದಕ್ಕೆ ನುಗ್ತಾ ಇದ್ದಾರೆ. ಅಂದರೆ ನುಗ್ಗುವುದಲ್ಲ, ಒಂದು ಡಿಸಿಪ್ಲಿನಲ್ಲಿ ಹೋಗ್ತಾ ಇದ್ದಾರೆ. ತುಂಬ ಸಂಯಮದಿಂದ ವೆಯ್ಟ್ ಮಾಡ್ತಾಯಿದ್ರು ಈ ಕ್ಷಣಕ್ಕೆ. ಯಾಕಂದರೆ ಇದೊಂದು ಈವೆಂಟ್, ಅಂದರೆ ವರ್ಲ್ಡ್ ಬೈಸಿಕಲ್ ಡೇ, ಅಂದರೆ ಒಂದು ಸೈಕ್ಲಿಸ್ಟ್ಗಳಿಗೆ ಒಂದು ಹೆಮ್ಮೆಯ ಕ್ಷಣಗಳು. ಮಳೆ ಇದ್ರೂ ಎಲ್ಲರೂ ರೈಡ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ, ನಾನು ಅವರ ಹಿಂದೆ ಹೋಗ್ತಾ ಇದ್ದೆ. ರೋಡ್ನಲ್ಲಿ ರೈಡ್ ಮಾಡುವ ಕಾರಣ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗ್ತದೆ. ಅಂತೂ ನಾವು ಗೋಕರ್ಣೇಶ್ವರ ಕ್ಷೇತ್ರದ ಬಳಿ ತಲುಪಿದೆವು. ಇಲ್ಲಿ ನಮ್ಮ ಸೈಕ್ಲಿಂಗ್ ಭಟ್ರು ತುಂಬ ಉತ್ಸಾಹದಿಂದ ಎದುರು ಹೋಗಿದ್ದಾರೆ. ಅವರ ಹಿಂದೆ ಎಲ್ಲರೂ ಸಹ ಹೋಗ್ತಾ ಇದ್ದೇವೆ. ಟುವರ್ಡ್ಸ್ ಕಾರ್ ಸ್ಟ್ರೀಟ್ ಕಡೆಗೆ ನಮ್ಮ ಪಯಣ. ಮಳೆ ನಿಲ್ಲುವ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ. ನಮ್ಮ ಅನಿಲ್ ಶೇಟ್ ಅವರು ಏನೋ ಹೇಳಿದರು ನಮಗೆ, ಏನೋ ಒಂದು ಸ್ವಾರಸ್ಯಕರ ಮಾತು. ಸೊ ದಿಸ್ ಈಸ್ ದ ವೇ ವಿ ಎಂಜಾಯ್ ಅವರ್ ರೈಡ್ಸ್. ಸ್ಮಾಲ್ ಥಿಂಗ್ಸ್ ಆ್ಯಂಡ್ ಬಿಗ್ ಹ್ಯಾಪಿನೆಸ್. ಅಂತಂತೂ ಕಾರ್ ಸ್ಟ್ರೀಟ್ ಶ್ರೀ ವೆಂಕಟರಮಣ ದೇವಸ್ಥಾನದ ಎದುರಿನಿಂದ ಪಾಸ್ ಆಗ್ತಾ ದೇವರಿಗೆ ವಂದಿಸುತ್ತಾ ಟುವರ್ಡ್ಸ್ ಸೆಂಟ್ರಲ್ ಮಾರ್ಕೆಟ್, ಮಂಗಳೂರಿನ ವೆಜಿಟೇಬಲ್ ಮಾರ್ಕೆಟ್ ಅಂತ ಕೂಡ ಹೇಳ್ತಾರೆ, ಆ ಕಡೆ ನಾವು ಪ್ರಯಾಣ ಬೆಳೆಸಿದೆವು. ನಂತರ ಅಲ್ಲಿಂದ ಮುಂದೆ ಹೋಗುತ್ತಾ ನಿಮಗೆ ನಿಮ್ಮ ಬಲಬದಿಯಲ್ಲಿ ಕಾಣಬಹುದು ಮಂಗಳೂರಿನ ಫೇಮಸ್ ಕ್ಲಾಕ್ ಟವರ್. ತುಂಬ ಪುರಾತನವಾದದು, ಆದರೆ ಇತ್ತೀಚೆಗೆ ಅದನ್ನು ತುಂಬ ಚೆಂದವಾಗಿ ನವೀಕರಣ ಮಾಡಿದ್ದಾರೆ. ಹಾಗೆ ನಾವು ಹಂಪನಕಟ್ಟೆಯನ್ನು ತಲುಪಿದೆವು. ಹಂಪನಕಟ್ಟೆಯಿಂದ ಸಿಗ್ನಲ್ ಲೈಟ್ ಬಳಿ ಎಡಕ್ಕೆ ತಿರುಗಿ ಟುವರ್ಡ್ಸ್ ಸಿಟಿ ಸೆಂಟರ್ನ ಕಡೆಗೆ ಪಯಣ ಬೆಳೆಸಿದೆವು. ಇಲ್ಲಿ ಒಂದು ಸಣ್ಣ ರೀಗ್ರೂಪಿಂಗ್ ಮಾಡಿ, ಯಾಕಂದರೆ ಕೆಲವರು ಹಿಂದೆ ಬಿದ್ದಿದ್ದು, ಅವರನ್ನು ಒಟ್ಟಿಗೆ ರೀಗ್ರೂಪಿಂಗ್ ಆದ ನಂತರ ಇಲ್ಲಿಂದ ನಾವು ಪುನಃ ಹೊರಟೆವು. ಇದು ನವಭಾರತ್ ಸರ್ಕಲ್. ಹಾಗೆ ಮುಂದಕ್ಕೆ PVS ಬಿಲ್ಡಿಂಗ್ ಕಡೆಗೆ, PVS ವೃತ್ತದ ಕಡೆಗೆ ಹೊರಟೆವು. ಅಲ್ಲಿಂದ ಮಳೆ ಜೋರಾದ ಕಾರಣ ಒಂದು ಗಳಿಗೆ ಎಲ್ಲರೂ ಕೂಡ ರೀಗ್ರೂಪಿಂಗ್ ಕೂಡ ಆದಾಗ ಆಗ್ತದೆ ಅಂತೇಳಿ ಒಂದು ಮರದ ಅಡಿಯಲ್ಲಿ ಸ್ವಲ್ಪ ಹೊತ್ತು ನಿಂತು ಸ್ವಲ್ಪ ಮಳೆ ಕಡಿಮೆ ಆಗಲಿ ಅಂತ ಹೇಳಿ ವೆಯ್ಟ್ ಮಾಡ್ತಾಯಿದ್ದೆವು. ಸ್ವಲ್ಪ ಹೊತ್ತು ಮಳೆ ಜೋರಾಗಿ ಬರ್ತಾಯಿತ್ತು. ಈ ಮರದ ಅಡಿಯಲ್ಲಿ ನಿಂತಿದ್ದೆವು. ಆದರೆ ಒಂದು ವಿಷಯ ಅಂತ ಹೇಳಿದರೆ, ಮರದ ಅಡಿಯಲ್ಲಿ ನಿಂತರೆ ಕೂಡ ಮಳೆ ನೀರು ಹನಿ ಜೋರಾಗಿ ಬೀಳ್ತದೆ. ಖಾಲಿ ಮನಸ್ಸಿಗೊಂದು ಸಮಾಧಾನ, ಮರದ ಅಡಿಗೆ ನಿಂತಿದ್ದೇವಂತೆ. ಸೊ ಈಗ ವೆಯ್ಟ್ ಮಾಡ್ತಾ ಮಳೆಯನ್ನು ಆನಂದಿಸುತ್ತಾ ಮಳೆ ಕಡಿಮೆ ಆಗ್ಬೋದು ಅಂಥೇಳಿ ವೆಯ್ಟ್ ಮಾಡಿದೆವು. ಆದರೆ ಯಾವುದೇ ಲಕ್ಷಣ ಕಾಣಲಿಲ್ಲ ಮಳೆ ಕಡಿಮೆ ಆಗೋದು. ಸೊ ಈ ಹನಿಗಳು ಮರದಿಂದ ಬೀಳೋದು ನೀವು ಕಾಣ್ತಾ ಇರ್ಬೋದು ನಿಮಗೆ. ಅಷ್ಟು ಜೋರಿತ್ತು ಮಳೆ. ಆದರೆ ನಮ್ಮ ಈ ಸೈಕ್ಲಿಸ್ಟ್ಗಳ ಉತ್ಸಾಹ ಏನೂ ಕಡಿಮೆ ಆಗಲಿಲ್ಲ. ಮತ್ತು ಅಲ್ಲಿಂದ ನಾವು ಹೊರಟೆವು ಟುವರ್ಡ್ಸ್ ಮಂಗಳಾ ಸ್ಟೇಡಿಯಮ್ಮ. ರೋಡಿನಲ್ಲಿ ನಿಮಗೆ ಒಂದು ಸೈಕ್ಲಿಂಗ್ ಮಾರ್ಕ್ ಅಂತ ಇದೆ. ಇದು ನಾನು ಫಸ್ಟ್ ಟೈಮ್ ನೋಡಿರೋದು, ಆದರೆ ನನಗೆ ತುಂಬ ಖುಷಿ ಆಯಿತು ಅದು ನೋಡಿ.
ಅದು ಯಾಕೆ ಹಾಕಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಅಂತೂ ನಾವು ಮಂಗಳಾ ಸ್ಟೇಡಿಯಂ ಕಡೆಗೆ ಹೋಗ್ತಾ ಫೈನಲ್ ಆಗಿ ಫಿನಿಶ್ ಲೈನ್ಗೆ ಬಂದು ತಲುಪಿದೆವು. ಇಲ್ಲಿಗೆ ನಮ್ಮ ವರ್ಲ್ಡ್ ಬೈಸಿಕಲ್ ಡೇ ರೈಡ್ 2026 ರೈಡ್ ಅಂತ್ಯವಾಯಿತು. ಎಲ್ಲರೂ ಅವರವರ ಸೈಕಲ್ಗಳನ್ನು ಪಾರ್ಕ್ ಮಾಡಿ ಫಿನಿಷಿಂಗ್ ಪಾಯಿಂಟ್ನಿಂದ ನಲ್ಲಿ ಸಣ್ಣ ಕಾರ್ಯಕ್ರಮ ಕ್ಲೋಜರ್ ಸೆರೆಮನಿ ನಡೆಯಿತು. ಸೊ ಎಲ್ಲ ವಿಶೇಷ ಅತಿಥಿಗಳು ತಮ್ಮ ಭಾಷಣ, ತಮ್ಮ ಅನಿಸಿಕೆಗಳನ್ನು ಹೇಳುತ್ತಾ ಈ ಕಾರ್ಯಕ್ರಮ ಮುಕ್ತಾಯ ಹಂತಕ್ಕೆ ಬಂತು. ನಾನು ಕೂಡ ಒಂದು ಸಣ್ಣ ನನ್ನ ಅನಿಸಿಕೆ, ನನ್ನ ಎಕ್ಸ್ಪೀರಿಯನ್ಸ್ ಅನ್ನು ಸೈಕ್ಲಿಸ್ಟ್ಗಳೊಂದಿಗೆ ಹಂಚಿಕೊಂಡೆ. ಆದಷ್ಟು ಕಮ್ಯುನಿಟಿ ಕೂಡ ಯೂಸ್ ಮಾಡಿದ್ರೆ ಒಳ್ಳೆ ನನ್ನ ಅನಿಸಿಕೆ. ನಾನು ಯೂಸ್ ಮಾಡ್ತೇನೆ ಎಲ್ಲರೂ ಹತ್ತಿರ ಹೋಗ್ತಾರೆ. ಪ್ಲಸ್ ಈಗಿನ ಯುವ ಜನತೆಗಳು ಇನ್ಸ್ಪೈರ್ ಆಗಬೇಕಂತ ಹೇಳಿ ನನ್ನ ಉದ್ದೇಶ ಇದೆ. ಸೊ ನಾನು ಸೋಷಿಯಲ್ ಮೀಡಿಯಾ ನನ್ನ ಈ ಎಕ್ಸ್ಪೀರಿಯನ್ಸನ್ನು ಕೇಳಿ ಎಲ್ರಿಗೂ ಖುಷಿಯಾಗಿರ್ಬೋದು ಅಂತ ಅನಿಸ್ತೇನೆ. ನನ್ನ ಒಂದು ರಿಕ್ವೆಸ್ಟ್ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಸ್ವಲ್ಪ ವಾರದಲ್ಲಿ ಒಂದು ದಿವಸ ಹೀಗೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಅಂತಿಮ ಕ್ಷಣಕ್ಕೆ ಬರ್ತಾ ಇದೆ. ತಲುಪಿದೆವು. ಸ್ವಲ್ಪ ಶ್ರಮ ಹಾಕಬೇಕಾಗ್ತದೆ. ಮನಸ್ಸಿಗೆ ಸ್ಟಾರ್ಟ್ ಬೇಕು ನಮ್ಮ ಹಾಗೆ ಮಾಡ್ತಾ ಇರ್ತೀವಿ. ನನ್ನ ಭಾಷಣ ಸ್ವಲ್ಪ ಉದ್ದ ಆಯಿತಾ ಅಂತ ಕಾಣಿಸ್ತದೆ, ಆದರೂ ದಯವಿಟ್ಟು ಕ್ಷಮಿಸಿ. ಸಿಕ್ಕಿದೆ ಚಾನ್ಸ್ ಅಂತೇಳಿ ನಾನು ನನ್ನ ಒಂದು ಭಾಷಣವನ್ನು ಮಾಡಿದೆ. ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ಇದ್ದವರಲ್ಲಿ ಯಂಗೆಸ್ಟ್ ಮತ್ತು ನಮ್ಮ ಮಂಗಳೂರಿನ ಪ್ರೋ ರೈಡರ್ ಹಾರ್ದಿಕ್, ನ್ಯಾಷನಲ್ ಲೆವೆಲ್ ಸೈಕ್ಲಿಸ್ಟ್ ಹಾರ್ದಿಕ್ ರೈ ಮತ್ತು ಅವರವರ ಪಾರ್ಟಿಸಿಪೆಂಟ್ಗಳು ಅವರವರ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡಿದರು. ಇದು ತುಂಬ ಸ್ವಾರಸ್ಯಕರವಾಗಿತ್ತು ಈ ಕ್ಷಣಗಳು. ಹಾಗೆ ಈ ಪ್ರೋಗ್ರಾಮ್ ಅಂತ್ಯಗೊಂಡು ಪಾರ್ಟಿಸಿಪೇಟ್ ಮಾಡಿದೆ ಎಲ್ಲರಿಗೂ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ವಿತರಿಸಿ ಕಾರ್ಯಕ್ರಮವನ್ನು ಅಂತ್ಯಗೊಳಿಸಿದ್ದೇವೆ. ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ಬಂತು. ಮಳೆ ಇದ್ದರೂ ಎಲ್ಲರೂ ಖುಷಿಯಾಗಿ ಹ್ಯಾಪಿಯಾಗಿ ಪಾರ್ಟಿಸಿಪೇಟ್ ಮಾಡಿದರು. ಈ ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿರ್ಬೋದು. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಂತರ ಲೈಕ್ ಮಾಡಿ.